ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಂಪ್ಯೂಟರ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋಣ. ಮೊದಲನೇ ಪ್ರಶ್ನೆ, ಒಂದು ಕಂಪ್ಯೂಟರನ್ನು ಹಲವು ಬಳಕೆದಾರರು ಯೂಸ್ ಮಾಡೋದನ್ನು ಟೈಮ್ ಶೇರಿಂಗ್ ಅಂತ ಕರಿತೀವಿ. ನೆಕ್ಸ್ಟು ಎರಡನೇ ಪ್ರಶ್ನೆ, DLL ಅಂದರೆ ಡೈನಮಿಕ್ ಲಿಂಕ್ ಲೈಬ್ರರಿ ಅಂತ ಕೊಡುತ್ತೆ ಅರ್ಥ. ನೆಕ್ಸ್ಟ್ ಮೂರನೇ ಪ್ರಶ್ನೆ, PDF ಅಂತಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತೇಳಿ ಅರ್ಥ ಕೊಡುತ್ತೆ. ಕರ್ನಾಟಕವನ್ನು ವಿಸ್ತರಿಸಿ ಅಂತ ಬರೆಯುವಂಥ ಪ್ರಶ್ನೆ ಆಗಿದೆ ನೋಡಿ. KNAFQK ಇದು ಕರ್ನಾಟಕ ಅಂತೇಳಿ ಸರಿಯಾಗಿರ್ತಕ್ಕಂಥ ನಿರೂಪಣೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಹಾರ್ಡ್ ಡಿಸ್ಕ್ನಲ್ಲಿ RPM ಅಂತ ಕೊಟ್ಟಿದ್ದಾರೆ, ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಆಗುತ್ತೆ. ಅದು ಚಿತ್ರ ಇದು ಏನೇನು ಒಳಗೊಂಡಿರುತ್ತೆ ಅಂದರೆ JPG, GIF, BMP ಇವುಗಳನ್ನ ಒಳಗೊಂಡಿರುತ್ತೆ. Ctrl+R ಅಂತಂದರೆ ರೈಟ್ಗೆ ಒಂದು ಅಲೈನ್ಮೆಂಟ್ ಆಗತಕ್ಕಂಥದ್ದು. Ctrl+B ಅಂತಂದರೆ ಬೋಲ್ಡ್ ಆಗತಕ್ಕಂಥದ್ದು. ಇನ್ನು Ctrl+Shift+S ಅಂತಂದರೆ ಫಾಂಟ್ ಸ್ಟೈಲ್ ಆಗುತ್ತಾ. Ctrl+Shift+P ಅಂತಂದರೆ ಫಾಂಟ್ ಸೈಜ್ ಆಗ್ತಕ್ಕಂಥದ್ದು. ರೀಅರೇಂಜ್ ಅಂತಂದ್ರೆ ಸ್ಲೈಡ್ ಶಾರ್ಟರನ್ನು ರೀಅರೇಂಜ್ ಮಾಡತಕ್ಕಂಥದ್ದನ್ನು ಸ್ಲೈಡ್ ಶಾರ್ಟರ್ ಅಂತ ಕರಿತಾರೆ. ನೆಕ್ಸ್ಟು ಕ್ಲಿಪ್ ಆರ್ಟ್ನಲ್ಲಿ ದು ಪ್ಲೇಸ್ ಇನ್ ಯುವರ್ ಪ್ರೆಸೆಂಟೇಷನ್ ಇನ್ ಸ್ಲೈಡ್ ಅಂತ ಆಗುತ್ತೆ. ಓಕೆನಾ. ನೆಕ್ಸ್ಟು 10ನೇ ಪ್ರಶ್ನೆ, ಸ್ಲೈಡ್ಗೆ ಟೆಸ್ಟನ್ನು ಸೇರಿಸಲು ಇದು ಟೆಸ್ಟ್ ಟೂಲ್ ಬಾಕ್ಸನ್ನು ಆಯ್ಕೆ ಮಾಡ್ಕೋಬೇಕು. ಸ್ಪೈಡರ್ ಅಂತ ಬರ್ತಾ, ಇದು ವೆರಿ ಇಂಪಾರ್ಟೆಂಟ್. ಸ್ಪೈಡರ್ ಅಂತಂದ್ರೆ ವೆಬ್ ಅಡ್ರೆಸ್ ಬಳಸಿ ಅಂತರ್ಜಾಲದಲ್ಲಿ ಡಾಕ್ಯುಮೆಂಟನ್ನು ಹುಡುಕಲು ಸರ್ಚ್ ಇಂಜಿನ್ ಬಳಸುವಂತಹ ಪ್ರೋಗ್ರಾಮ್ ಆಗಿದೆ. ಏನಿದು ಸ್ಪೈಡರ್ ಅಂದರೆ ವೆಬ್ ಅಡ್ರೆಸ್ಗಳನ್ನು ಬಳಸಿ ಅಂತರ್ಜಾಲದಲ್ಲಿ ಡಾಕ್ಯುಮೆಂಟನ್ನು ಹುಡುಕಲು ಇದನ್ನು ಸರ್ಚ್ ಇಂಜಿನ್ ಬಳಸುವಂಥ ಒಂದು ಪ್ರೋಗ್ರಾಮನ್ನು ಸ್ಪೈಡರ್ ಅಂತ ಕರಿತೀವಿ. ಯಾಂಡು, ಆರು, ನಾಟು ಇವುಗಳು ಲಾಜಿಕಲ್ ಫಂಕ್ಷನ್ಗಳಾಗಿವೆ. ಏನಾಗಿವೆ? ಲಾಜಿಕಲ್ ಫಂಕ್ಷನ್ಗಳಾಗಿರ್ತಕ್ಕಂಥದ್ದು. ನೆಕ್ಸ್ಟು ಡೆಸಿಮಲ್ ವ್ಯಾಲ್ಯೂ, ಇದು ರೌಂಡಲ್ಲಿ ಡೆಸಿಮಲ್ ವ್ಯಾಲ್ಯೂವನ್ನು ರೌಂಡ್ ಇದು ಅಳತೆ ಮಾಡ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ BCC ಅಂತಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತಾರೆ. ಇದು ಯಾರು ನೋಡೋದಿಲ್ಲ ಹಾಗೂ ಗೊತ್ತಾಗೋದಿಲ್ಲ, ಒಬ್ಬರನ್ನು ಕಳಿಸಿದ್ದು ಗೊತ್ತಾಗೋದಿಲ್ಲ. ಓಕೆನಾ. ನೆಕ್ಸ್ಟ್ PPTಯಲ್ಲಿ ಎಂಟ್ರೆನ್ಸ್ ಮತ್ತು ಎಂಪಾಸಿಸ್ಗಳು ಇರ್ತಕ್ಕಂಥದ್ದು. ಓಕೆನಾ. ಇದನ್ನು ಅನಿಮೇಷನ್ ಎಫೆಕ್ಟ್ ಇಂದ ಮಾಡಬಹುದಾಗಿದೆ. ಉತ್ಕೃಷ್ಟವನ್ನು ಕನ್ನಡ ನುಡಿಯಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ಪೆಲ್ಲಿಂಗು UTFKFRXFQ ಇದು ಉತ್ಕೃಷ್ಟ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಫೋಲ್ಡರ್ಗಳು ಫೈಲ್ ಮತ್ತು ಫೋಲ್ಡರ್ಗಳನ್ನು ಒಳಗೊಂಡಿರುತ್ತೆ. ಕಡಿಮೆ ದೂರ ಆಗಿರ್ತಕ್ಕಂಥ ವೈರ್ಲೆಸ್ ಯಾವುದಂತ ಕೊಟ್ಟಿದ್ದಾರೆ, ಬ್ಲೂಟೂತ್ ನೋಡಪ್ಪ. ನೆಕ್ಸ್ಟು ಇಂಟರ್ನೆಟ್ ಪ್ರೋಟೋಕಾಲ್, ಇದು ಗೋಪಾರ್ ಅಂತ ಬರುತ್ತಾ. ಇಂಟರ್ನೆಟ್ ಪ್ರೋಟೋಕಾಲಲ್ಲಿ ಗೋಪಾರ್ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟು ಗೋಪಾರ್ ಅನ್ನೋಂಥದ್ದು ಒಂದು ಇಂಟರ್ನೆಟ್ ಪ್ರೋಟೋಕಾಲ್ ಆಗಿದೆ. ಓಕೆನಾ. ನೆಕ್ಸ್ಟು 20ನೇ ಪ್ರಶ್ನೆ, ಸ್ಪೆಸಿಫಿಕ್ ಟಾಸ್ಕ್ ನಿರ್ದಿಷ್ಟ ವರ್ಕನ್ನು ಮಾಡಲು ಅಪ್ಲಿಕೇಶನ್ ಸಾಫ್ಟ್ವೇರನ್ನು ಬಳಕೆ ಮಾಡ್ತಾರೆ. ಸ್ಮಾಲ್ ಆಗಿರೋದನ್ನ ಬಿಟ್ ಅಂತ ಕರಿತೀವಿ, ಎಲ್ಲದಕ್ಕಿಂತ ಕಡಿಮೆ ಇರೋದು ಬಿಟ್ಟು. ಇನ್ನು ಮ್ಯಾಕ್ರೋ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಯಾವುದು? ಮ್ಯಾಕ್ರೋ. ಇದು MS ವರ್ಡ್ನಲ್ಲಿ VBA ಬಳಸಿ ಪುನರಾವರ್ತಿತಗೊಳ್ಳುವಂತಹ ಕ್ರಿಯೆಗಳನ್ನು ಆಟೋಮೇಟ್ ಮಾಡಲು ಸೃಷ್ಟಿಸುವಂತಹ ಸಣ್ಣ ಪ್ರೋಗ್ರಾಮನ್ನು ಮ್ಯಾಕ್ರೋ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಫೈಲ್ ಮೆನು ಕರೆಂಟ್ ಪ್ರೋಗ್ರಾಮನ್ನು Alt+F ಮಾಡ್ತಕ್ಕಂಥದ್ದು. ಫೈಲ್ ಮೆನುನಲ್ಲಿ ಕರೆಂಟ್ ಪ್ರೋಗ್ರಾಮಿಗೆ ಹೋಗೋಕೆ Alt+F ಒತ್ತಬೇಕು. 24ನೇ ಪ್ರಶ್ನೆ, 12 ಪೇಜ್ ಇರ್ತಾವೆ, ಅದರಾಗ 2 ಪೇಜ್ಗಳನ್ನು ಮಾತ್ರ ಪ್ರಿಂಟ್ ಮಾಡಬೇಕಪ್ಪ ಅಂತಂದ್ರೆ ಪ್ರಿಂಟ್ ಫ್ರಮ್ 1 and 2 ಅಂತ ಕೊಡಬೇಕು. ನೆಕ್ಸ್ಟ್ ಪ್ರಶ್ನೆ 25, ಒಂದು ವರ್ಕ್ಬುಕ್ನಿಂದ ಇನ್ನೊಂದು ವರ್ಕ್ಶೀಟ್ಗೆ ಡ್ರ್ಯಾಗ್ ಮಾಡಲು ಕಂಟ್ರೋಲ್ ಪ್ಯಾನಲನ್ನು ಬಳಕೆ ಮಾಡ್ತಾರೆ. ಮತ್ತು 26ನೇ ಪ್ರಶ್ನೆ, ಪ್ರತಿಯೊಂದು ಕಂಪ್ಯೂಟರು ಒಂದು ನಿರ್ದಿಷ್ಟವಾದಂತಹ IP ವಿಳಾಸವನ್ನು ಹೊಂದಿರುತ್ತೆ, IP ಅಡ್ರೆಸ್ಸನ್ನು ಹೊಂದಿರುತ್ತೆ. ಅದು ಪ್ರತಿಯೊಂದು ಕಂಪ್ಯೂಟರ್ನ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥದ್ದು. 27ನೇ ಪ್ರಶ್ನೆ, ಗೂಗಲ್ ಕ್ರೋಮ್ ಎನ್ನುವುದು ವೆಬ್ ಬ್ರೌಸರ್ ಆಗಿದೆ. ಓಕೆನಾ. ಯಾವುದು? ಗೂಗಲ್ ಕ್ರೋಮ್ ಎಂಬುದು ವೆಬ್ ಬ್ರೌಸರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಆಪರೇಟಿಂಗ್ ಸಿಸ್ಟಮ್ಗಳು ನೋಡೋಣ. ಇಲ್ಲಿದೆ ನೋಡಿಪ್ಪ, ಆಪರೇಟಿಂಗ್ ಸಿಸ್ಟಮ್ಗಳಿವು BEOS, DOS, ಲಿನೆಕ್ಸ್, ಮ್ಯಾಕ್ OS, ಯುನಿಕ್ಸ್, ವಿಂಡೋಸ್ ಇವು ಆಪರೇಟಿಂಗ್ ಸಿಸ್ಟಮ್ಗಳಾಗಿವೆ. ನೆಕ್ಸ್ಟು ಬ್ರೌಸರ್ಗಳು ನೋಡಿವು, ಮೊಜಿಲ್ಲಾ ಫೈರ್ಫಾಕ್ಸ್, ಗೂಗಲ್ ಕ್ರೋಮ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಒಪೇರಾ, ಸಫಾರಿ, ನೆಟ್ಸ್ಕೇಪ್ ನ್ಯಾವಿಗೇಟರ್ ಇವುಗಳು ವೆಬ್ ಬ್ರೌಸರ್ಗಳಾಗಿರ್ತಕ್ಕಂಥದ್ದು. ಹಲವಾರು ಎಕ್ಸಾಮಲ್ಲಿ ಕೇಳಿದರೆ ನೆನಪಿಡಿ. ಅದೇ ರೀತಿಯಾಗಿ URL ಅಂತಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, TCP ಅಂದ್ರೆ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್, BSNL ಇದು ಇಂಟರ್ನೆಟ್ ಸರ್ವಿಸ್ ಕೊಡುತ್ತೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇದಂತೂ ವೆಬ್ ಬ್ರೌಸರ್ ಆಗಿರ್ತಕ್ಕಂಥದ್ದು. ಸ್ಟಾರ್ ಇದು ನೆಟ್ವರ್ಕ್ ಟೋಪೋಲಜಿ ಆಗಿರ್ತಕ್ಕಂಥದ್ದು ಉದಾಹರಣೆ ಆಗಿದೆ.
ENIAC ಮತ್ತು ಯುನಿವ್ಯಾಕ್ಗಳು ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ಇವು. ENIAC ಮತ್ತು ಯುನಿವ್ಯಾಕ್ವು ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು. ENIACನ್ನು 1946ರಲ್ಲಿ ಕಂಡುಹಿಡಿತಾರೆ. ಯುನಿವ್ಯಾಕನ್ನು 1951ರಲ್ಲಿ ಕಂಡುಹಿಡಿತಾರೆ. ಪ್ರಥಮ ತಲೆಮಾರಿನ ಒಂದು ಕಂಪ್ಯೂಟರ್ನ ಅವಧಿ 1946ರಿಂದ 1955. CPU ALU ಮತ್ತು CU ಒಳಗೊಂಡಿರುತ್ತೆ. ಟಾಗಲ್ ಕೇಸ್ ಅನ್ನುವಂಥದ್ದು ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸನ್ನು ಈಚ್ ವರ್ಡನ್ನು ಅಂದರೆ ಮೊದಲೇದ ಒಂದು ಶಬ್ದದಲ್ಲಿ ಮೊದಲ ಅಕ್ಷರ ಮಾತ್ರ ಸ್ಮಾಲ್ ಇರುತ್ತೆ, ಅದನ್ನು ಟಾಗಲ್ ಕೇಸ್ ಅಂತ ಕರೀತಾರೆ. ಆಪರೇಟಿಂಗ್ ಸಿಸ್ಟಮ್ ಇದು ಒಂದು ಸಿಸ್ಟಮ್ ಪ್ರೋಗ್ರಾಮ್ ಆಗಿದೆ. ಆಪರೇಟಿಂಗ್ ಸಿಸ್ಟಮ್ ಎನ್ನುವಂಥದ್ದು ಒಂದು ಸಿಸ್ಟಮ್ ಪ್ರೋಗ್ರಾಮ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದಾರೆ ನೋಡಿದ್ದೀನಿ ಪ್ರಶ್ನೆನ. ನೆಕ್ಸ್ಟ್ ಪ್ಲಗ್ಇನ್ ಅಂತ ಬರುತ್ತಾ. ಪ್ಲಗ್ಇನ್ಸ್ ಇದು ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಲೋಡ್ ಆಗ್ತವೆ, ಅದನ್ನು ಪ್ಲಗ್ಇನ್ಸ್ ಅಂತ ಕರೀತಾರೆ. ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸ ಮಾಡ್ತವೆ ಅವು ಪ್ಲಗ್ಇನ್ಸ್ಗಳು. ಇಮೇಲ್ನಲ್ಲಿ ಖಾಲಿ ಜಾಗ ಅಥವಾ ಸ್ಪೇಸ್ ಮಾತ್ರ ಬಿಡೋಂಗಿಲ್ಲ, ಉಳ್ಕೆದು ಎಷ್ಟು ಬರ್ತದೆ ಓಕೆನಾ. ಆದರೆ ಈ ಥರ ಸ್ಪೇಸ್ ಖಾಲಿ ಜಾಗ ಬಿಡೋಂಗಿಲ್ಲ. ಇದು friends@123@gmail.com ಅಂತ ಇದೆಯಲ್ಲಪ್ಪ. friends123 ಇದು ಯೂಸರ್ ನೇಮ್ ಅಂತ ಆಗುತ್ತಾ. gmail.com ಇದು ಡೊಮೈನ್ ನೇಮ್ ಅಂತೇಳಿ ಆಗ್ತಕ್ಕಂಥದ್ದು. ಇದು ಕೂಡ PO ಎಕ್ಸಾಮಲ್ಲಿ ಕ್ವಶನ್ ಕೇಳ್ಯಾನ ಓಕೆನಾ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, PPTಯಲ್ಲಿ ಟೆಕ್ಸ್ಟ್ ಬಾಕ್ಸನ್ನು ಮತ್ತು ಕ್ಲಿಪ್ ಆರ್ಟನ್ನು ಒಂದು ಆಯ್ಕೆ ಮಾಡ್ಕೋಬೇಕಪ್ಪ ಅಂದ್ರೆ ಇನ್ಸರ್ಟ್ ಮೆನುವಿಗೆ ಹೋಗ್ಬೇಕು. ಇಮೇಜನ್ನು ಪಠ್ಯಕ್ಕೆ ಒಂದು ಪರಿವರ್ತಿಸಲು OCR ಬಳಸುವಂಥ ಸಾಧನ. ಲೇಸರ್ ಪ್ರಿಂಟರನ್ನು PPMಲ್ಲಿ ಎಳಿತಾರೆ, ಪೇಜ್ ಪರ್ ಮಿನಿಟ್ನಲ್ಲಿ ಎಳಿತಾರೆ ಅದನ್ನು ಲೇಸರ್ ಪ್ರಿಂಟರನ್ನು. ನೋಟ್ ಪ್ಯಾಡ್ ಇದು ವರ್ಡ್ ವ್ರ್ಯಾಪ್ ಮತ್ತು ಫಾಂಟ್ ಮತ್ತು ಪೇಜ್ ಸೆಟಪ್ಪನ್ನು ಒಳಗೊಂಡಿದೆ. ವೆರಿ ಇಂಪಾರ್ಟೆಂಟ್. ಯಾವುದು ನೋಟ್ ಪ್ಯಾಡ್ ಅನ್ನುವುದು ವರ್ಡ್ ವ್ರ್ಯಾಪನ್ನು ಒಳಗೊಂಡಿದೆ, ಫಾಂಟ್ ಸೈಜನ್ನು ಒಳಗೊಂಡಿದೆ, ಪೇಜ್ ಸೆಟಪ್ಪನ್ನು ಒಳಗೊಂಡಿದೆ, ಆದರೆ ಟೆಕ್ಸ್ಟ್ ಅಲೈನ್ಮೆಂಟನ್ನು ಒಳಗೊಂಡಿಲ್ಲ. ನೆಕ್ಸ್ಟು ಕಂಪ್ಯೂಟರ್ CPU ಇದು ಲಕ್ಷಾಂತರ ಟ್ರಾನ್ಸಿಸ್ಟರ್ಗಳನ್ನು ಹೊಂದಿದೆ. DVD ಸಾಮರ್ಥ್ಯ 4.7 GB, ಬ್ಲೂರೇ ಡಿಸ್ಕ್ದು 25 GB, CD 8 ಸೆಂಟಿಮೀಟರ್ ಬರುತ್ತಲ್ಲ ಅದು 2.5 GB ಗಾತ್ರವನ್ನು ಒಂಥರ ಸ್ಟೋರೇಜನ್ನು ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು ಸಮಸ್ಯೆಯನ್ನು ಪರಿಹರಿಸಲು ಇದನ್ನು ಏನಂತ ಕರಿತೀವಿ ಅಂತ ಕೇಳ್ತಾರೆ. ಸಮಸ್ಯೆಯನ್ನು ಪರಿಹರಿಸಲು ಅಂದರೆ ಇದನ್ನು ಅಲ್ಗಾರಿದಮ್ ಅಂತ ಆಗುತ್ತಾ. ಈ ಒಂದು ಅಲ್ಗಾರಿದಮ್ ಇದು ಸಮಸ್ಯೆಯನ್ನು ಪರಿಹರಿಸ್ತದೆ ನೋಡಪ್ಪ. ರಿಮೋಟ್ ಲಾಗಿನನ್ನು ಟೆಲೆಂಟ್ ಅಂತ ಕರೀತಾರೆ. ಲ್ಯಾನ್ ಅಂದರೆ ಇದರ ಒಂದು ವ್ಯಾಪ್ತಿ 10 ಕಿಲೋಮೀಟರ್ ಇರ್ತದೆ. ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ವ್ಯಾಪ್ತಿ 10 ಕಿಲೋಮೀಟರ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಅಲ್ಪಕಾಲಿಕ ಮೀನ್ಸ್ ರ್ಯಾಮ್ ಇದು ವಾಲಟೈಲ್ ಮೆಮರಿ ಓಕೆನಾ. ತಾತ್ಕಾಲಿಕವಾಗಿ ಮಾತ್ರ ಏನಾಗಿರುತ್ತೆ ಸ್ಟೋರೇಜ್ ಆಗಿರುತ್ತೆ. ಪವರ್ ಆಫ್ ಆದ್ರೆ ಒಂದು ಸ್ಟೋರೇಜ್ ಹೋಗ್ತಕ್ಕಂಥದ್ದು. ಇಂಟರ್ನೆಟ್ನ ಪಿತಾಮಹ ವಿಂಟ್ ಸರ್ಫ್ ಅಂತ ಕರೀತಾರೆ, ಇವರಾಗಿದ್ದಾರೆ. ನೆಕ್ಸ್ಟ್ ಬಿಂಗು ಯಾಹೂ ಇವು ಸರ್ಚ್ ಇಂಜಿನ್ಗಳು, ವೆರಿ ಇಂಪಾರ್ಟೆಂಟ್. ಬಿಂಗು ಯಾವು ಏನಪ್ಪ ಇವು ಸರ್ಚ್ ಇಂಜಿನ್ಗಳು. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.